ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಹೈ ಪ್ರೋಟೀನ್ ಇರುವ ನವಣೆ ಪಲಾವ್ ಬೇಕಾಗಿರೋ ಸಾಮಗ್ರಿಗಳು: ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಆಲೂ ಮತ್ತು ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿಯನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ದೊಡ್ಡ ಕಪ್ನಷ್ಟು ನವಣೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹೆಚ್ಚಿನ ಹೈ ಪ್ರೋಟೀನ್ ಇರುತ್ತೆ, ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಮಕ್ಕಳಿಗೆ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಫೈಬರ್ ಕಂಟೆಂಟು ತುಂಬಾ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಸುಲಭವಾಗಿರುತ್ತೆ, ರುಚಿಯಾಗಿರುತ್ತೆ. ಸ್ವಲ್ಪ ಈ ಒಂದು ನವಣೆಯನ್ನು ಸ್ವಲ್ಪ ಹೊತ್ತು ಮುಂಚೆ ಒಂದು ಅರ್ಧ ಗಂಟೆ ಮಾತ್ರ, ಪಲಾವ್ ಮಾಡೋ ಮುಂಚೆ ಅರ್ಧ ಗಂಟೆ ಸ್ವಲ್ಪ ನೆನೆ ಹಾಕಿಟ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಮೃದುವಾಗಿ ಬರಲಿ. ಇದರಲ್ಲಿ ಹೆಚ್ಚಿನಾಗಿ ನಾರಿನ ಪದಾರ್ಥ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ಜೀರ್ಣಕ್ರಿಯೆಗೂ ಹಾಗೂ ಚಿಕ್ಕ ಮಕ್ಕಳಿಗೂ ಒಂದು ಒಳ್ಳೆಯ ಪ್ರೋಟೀನ್ ಆಹಾರ ಇದಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಜೀರಿಗೆ, ಸಾಸಿವೆ ಹಾಕಾಯಿತು. ಜೀರಿಗೆ ಸಾಸಿವೆ ಚಟ್ಪಟ ಅಂತ ಸಿಡಿದಾದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಬಾಡಿದಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ತರಕಾರಿ ಎಲ್ಲ ಹಾಕ್ಕೋಬೇಕಾಗತ್ತೆ. ಇವತ್ತು ಸ್ವಲ್ಪ ನಾನು ಹೊಲಕ್ಕೂ ಕೂಡ ಹೋಗಿದ್ದೆ. ಅದೇ ಹೇಳಿದ ಹಾಗೆ ನನ್ನ ಮಗನೂ ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದಾಗ ಚೇಂಜಸ್ ಇರುತ್ತೆ ಅಂಥೇಳಿ ಹೊಲಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟಿರ್ತೀನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಅವನಿಗೂ ಸ್ವಲ್ಪ ವಾತಾವರಣ ಚೇಂಜ್ ಅನಿಸುತ್ತೆ, ಹಾಗೆ ಖುಷಿನೂ ಅನಿಸುತ್ತೆ. ಒಂದು ಸ್ವಲ್ಪ ಅವನಿಗೆ ಆ್ಯಕ್ಟಿವಿಟಿ ಅಂದರೆ ಆಕ್ಯುಪೇಷನಲ್ ಥೆರಪಿ ಎಲ್ಲ ನಾನು ಹೊಲದಲ್ಲೇ ಅವನಿಗೆ ಹೆಚ್ಚು ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಮಣ್ಣಲ್ಲಿ ಆಡೋದಾಗಲಿ, ಕಲ್ಲುಗಳು ಎಸೆಯೋದಾಗಲಿ, ಆ ಒಂದು ಗಾಳಿ ಅವನಿಗೆ ಎಲ್ಲ ರೀತಿಯಿಂದ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ನಾನು ದಿನದಲ್ಲಿ ಒನ್ ಟೈಮ್ ಆದರೂ ಅವನಿಗೆ ಸ್ವಲ್ಪ ಹೊಲದ ಕಡೆ ಕರ್ಕೊಂಡು ಬಂದಿರ್ತೀನಿ ಫ್ರೆಂಡ್ಸ್. ತುಂಬಾ ಖುಷಿಪಡ್ತಾನೆ. ನೋಡ್ತಾ ಇದ್ರಲ್ಲ, ಈಗ ಎಲ್ಲ ತರಕಾರಿ ಹಾಕಾಯಿತು ಫ್ರೆಂಡ್ಸ್. ಅವು ಸ್ವಲ್ಪ ಬೆನಿಬೇಕಾಗತ್ತೆ ಚೆನ್ನಾಗಿ. ತೊಗೊಂಡಿರುವಂಥ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಮಾಡಿ. ಇದಕ್ಕೆ ಯಾವುದೇ ನಾನು ಸ್ಪೈಸಸ್ ಬಳಸಿಲ್ಲ, ಯಾವುದೇ ಮಸಾಲೆ ಪದಾರ್ಥ ಬಳಸಿಲ್ಲ. ಟೊಮೆಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿರೋರು ಖಾರ ಕಡಿಮೆ ಹಾಕಿ ಮಾಡ್ಬೋದು. ನಾನು ಇಲ್ಲಿ ಎರಡೇ ಮೆಣಸಿನ್ಕಾಯಿನ ಉಪಯೋಗಿಸಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇನ್ನೊಂಚೂರು ಉಪ್ಪು ಹಾಕಿದರೆ ನಮ್ಮ ಕ್ವಾಂಟಿಟಿಗೆ ಯಾವ ರೀತಿ ರುಚಿಗೆ ತಕ್ಕಷ್ಟು ಬೇಕೋ ಅಷ್ಟು. ಈಗ ತೋರಿಸ್ತಾ ಇದ್ದೀನಲ್ಲ, ಮೊದಲಿಗೆ ನಾನು ಇದನ್ನ ನೀಟಾಗಿ ನವಣೆನ ತೊಳೆದಿಟ್ಕೋಬೇಕಾಗುತ್ತೆ. ತೊಳೆದು ಒಂದು ಅರ್ಧ ಗಂಟೆ ಕಾಲ ನಾನು ನೆನೆ ಹಾಕಿಬಿಟ್ಟಿದ್ದೆ ಫಸ್ಟಿಗೆ. ನೆನೆ ಹಾಕಿದಾದ ನಂತರ ಈಗ ಒಗ್ಗರಣೆಗೆ ಯಾವ ರೀತಿ ಅಂದರೆ, ಇದು ಎಲ್ಲ ತರಕಾರಿ ಬೆಂದಿರುತ್ತೆ. ಹಾಗೆ ನಾವು ಏನೇನು ಹಾಕಿರ್ತೀವಲ್ಲ ತರಕಾರಿಗಳು, ಉಪ್ಪು, ಖಾರ ಎಲ್ಲ ಹಾಕಿದ್ದಾಯಿತು. ಈಗ ನವಣೆ ಕೂಡ ಹಾಕಿದ್ದಾಯಿತು. ಯಾವ ಬಟ್ಲಲ್ಲಿ ನಾವು ನವಣೆ ತೊಗೊಂಡಿರ್ತೀವಿ ಆ ಫುಲ್ ಬಟ್ಲದಲ್ಲಿ ಒಂದು ಬಟ್ಲು ನೀರು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಉದುರಾಗಿ ನೀಟಾಗಿ ಬರುತ್ತೆ. ಆ ಬಟ್ಲಲ್ಲಿ ಒಂದು ಬಟ್ಲದಷ್ಟು ನೀರು ಹಾಕಿ, ಮತ್ತು ಸ್ವಲ್ಪ ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನೀರು ಯಾವ ರೀತಿ ಹಾಕ್ಕೋತಾ ಇದ್ದೀನಿ ಅಂಥೇಳಿ. ಕುದಿ ಬರ್ತಾ ಇದೆ ಫ್ರೆಂಡ್ಸ್.
ಇದು ಚಿಕ್ಕದಾಗಿರೋ ಕಾಳಾಗಿರೋದ್ರಿಂದ ಸಿರಿಧಾನ್ಯ ಆಗಿರೋದ್ರಿಂದ ತುಂಬ ಬೇಗನೆ ಬೆನೆಯುತ್ತೆ. ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಾಯಿತು. ಒಂದು ಸಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬಂದಿದೆ. ಈಗ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ನೀಟಾಗಿ ಬೆಂದಿರುತ್ತೆ. ಈ ಒಂದು ಆಹಾರ ಪದಾರ್ಥನ ದೊಡ್ಡವ್ರಿಗೆ ಯಾರಿಗಾದರೂ ಶುಗರ್ ಅದಿದ್ದರೆ ತುಂಬಾ ಆರೋಗ್ಯಕರ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಅವನಿಗೆ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಬಂದು ಹೊಲಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಈ ಒಂದು ರೆಸಿಪಿನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಗ ಕುಕ್ಕರ್ ಕೂಡ ಆರಿದೆ, 2 ವಿಸಲ್ ಆಗಿ ಆರಿದಾದಮೇಲೆ ತೆಗೆದು ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನವಣೆ ಪಲಾವ್ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಉದುರಾಗಿ ಬಂದಿದೆ ಫ್ರೆಂಡ್ಸ್. ಸ್ವಲ್ಪ ನೀರು ಜಾಸ್ತಿ ನೆಟ್ಟರೆ ಕಿಚಡಿ ಆಗಿಬಿಡುತ್ತೆ. ಹಾಗಾಗಿ ನೀರು ಅಳತೆ ನೋಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಹೊತ್ತು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದಾಗ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂಥೇಳಿ. ಎಲ್ಲ ತರಕಾರಿ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬಿಸಿ ಬಿಸಿ ನವಣೆ ಪಲಾವ್ ಈಗ ರೆಡಿ ಆಯಿತು ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.